ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಶೆಫ್ ಸಂಧ್ಯಾ, ನನ್ನೊಟ್ಟಿಗಿದ್ದಾರೆ ಶೆಫ್ ರಾಜೇಶ್. ಮನೆಯಲ್ಲಿ ಸುಲಭವಾಗಿ ಇರುವಂಥ ಪದಾರ್ಥದಲ್ಲಿ ಹೇಗೆ ಸಿಹಿಯಾದಂಥ ತಿಂಡಿಯನ್ನು ಮಾಡಬಹುದಂತ ನಾವು ಈ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಸ್ವಲ್ಪ ಮೈದಾ ತಗೊಂಡು ಆ ಮೈದಾಗೆ ಬೇಕಿಂಗ್ ಪೌಡರ್, ಶುಗರ್ನ ಹಾಕಿ ನಂತರ ಸ್ವಲ್ಪ ನೀರನ್ನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಒಂದು ಬಾಳೆಹಣ್ಣನ್ನು 3 ಭಾಗ ಮಾಡಿಕೊಂಡು ಅದನ್ನು ಈ ಒಂದು ಹಿಟ್ಟಿನಲ್ಲಿ ಅದ್ದಿ ಅದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರೆದುಕೊಳ್ತಾ ಇದ್ದೀವಿ, ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈ ಫ್ರೈ ಆಗಿರೋಂಥ ಈ ಬಾಳೆಹಣ್ಣು ನಾವು ಪಕ್ಕಕ್ಕೆ ಒಂದು ಬೌಲ್ನಲ್ಲಿ ಇಟ್ಕೊಂಡು ಮತ್ತೊಂದು ಕಡಾಯಲ್ಲಿ ಸ್ವಲ್ಪ ನೀರು, ಸಕ್ಕರೆ ಹಾಕಿ ಅದನ್ನು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀವಿ. ಆ ಪಾಕವನ್ನು ನಾರಾಗಿ ಬರುವವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಇನ್ನೊಂದು ಪಕ್ಕದಲ್ಲಿ ಸ್ವಲ್ಪ ಐಸ್ ನೀರು ಇಟ್ಕೊಳ್ಬೇಕು. ಈ ಫ್ರೈ ಆಗಿರೋಂಥ ಬನಾನನ ಅದರೊಳಗಡೆ ಹಾಕಿದಾಗ ಅದು ಈ ರೀತಿಯಾಗಿ ನಿಮಗೆ ನೋಡ್ತಾ ಇದ್ದರೆ ಈ ರೀತಿಯಾಗಿ ಬರುತ್ತೆ. ನಂತರ ಅದನ್ನು ತೆಗೆದು ನಾವು ಐಸ್ ಕ್ಯೂಬ್ ಇರೋಂಥ ಬೌಲಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಾಗ ನೋಡಿ, ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಚಿನ್ನದ ಉಂಡೆ ಇರೋ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಎಷ್ಟು ಗ್ಲೇಸ್ ಆಗಿ ಎಷ್ಟು ಚೆನ್ನಾಗಿ. ಇವಾಗ ಅದನ್ನು ನೀವು ಒಂದು ಪ್ಲೇಟಲ್ಲಿ ಹಾಕಿ ಅದ್ರ ಜೊತೆಯಲ್ಲಿ ಐಸ್ ಕ್ರೀಮ್ನ ಇಟ್ಟು ಚಾಕ್ಲೇಟ್ ಸಾಸ್ ಹಾಕಿ ನೀವು ಇದನ್ನು ತಿಂದು ನೋಡಿ. ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನೀವು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.